ಸೊ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಸಚಿನ್ ಅವರು ಇವತ್ತು ಮನೇಲೇ ಇದ್ದಾರೆ. ಸೊ ಹೆಲ್ಪ್ ಮಾಡ್ತಾ ಇದ್ದಾರೆ, ಏನಾದರೂ ಕೆಲಸ, ಪಾತ್ರೆ ತೊಳ್ಕೊಡೋದಾಗಿರ್ಬೋದು ಅಥವಾ ಬಟ್ಟೆ ಮಡ್ಚಿಡೋದಾಗಿರ್ಬೋದು. ಸೊ ಅವರು ಏನು ಅಂತಂದರೆ ಫ್ರೀಯಾಗಿದ್ದಾಗ ನನಗೆ ಹೆಲ್ಪ್ ಮಾಡ್ತಾರೆ ಮನೆ ಕೆಲಸಕ್ಕೆ. ಸೊ ಇವಾಗ ಇನ್ನೂ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು. ಸೊ ಬನ್ನಿ ಏನು ಮಾಡೋಣ ಅಂತ ಇನ್ನೂ ಮೈಂಡಲ್ಲಿಲ್ಲ. ಸೊ ಕಿಚನ್ಗೆ ಹೋಗಿ ನೋಡಿದ್ಮೇಲೆ ಗೊತ್ತಾಗೋದು ಸೊ ಏನು ಮಾಡಬೇಕು ಅಂತ. ಹಾಯ್ ಐ ಮಾಡಿ. ಹಾಂ ಸೊ ಏನು ಗೊತ್ತಾ, ಮನೆಯಲ್ಲಿ ಹೆಂಡತಿಗೆ ಹೆಲ್ಪ್ ಮಾಡ್ಕೊಂಡಿದ್ದು ಸಚಿನ್ ಅವ್ರಿಗೆ ಯಾವ ಥರ ಫೀಲ್ ಅನ್ಸುತ್ತೆ ಅಂತ ನಾನು ಕೇಳ್ತಿದ್ದೆ. ಒಪಿನಿಯನ್ ಯಾವ ಥರ ಇರುತ್ತೆ, ಫ್ರೀಯಾಗಿದ್ದಾಗ ಹೆಂಡತಿಗೆ ಹೆಲ್ಪ್ ಮಾಡ್ಕೊಡೋದು ತಪ್ಪೇನಿದೆ ಅಲ್ವಾ? ಇದನ್ನು ಅವರೇ ಹೇಳ್ತಾರೆ. ಸೊ ಕಣ್ಣಲ್ಲಿ ಇರ್ಬೋದೈತಂತೆ. ಅವರು ಆನಿಯನ್ ಅದನ್ನ ಕಟ್ ಮಾಡ್ತಿದ್ದಾರೆ. ಸೊ ಈರುಳ್ಳಿನ ಸ್ಲೈಸ್ ಮಾಡಿ ಅಂತ ಹೇಳಿದೀನಿ, ಮಾಡ್ತಿದ್ದಾರೆ. ಕಣ್ಣಲ್ಲಿ ನೀರು ಬರ್ತೈತೆ ನನಗೆ, ಸುಮ್ಮನೆ ಇರು ಅಂತ ಹೇಳ್ತಾರೆ. ಸೊ ಏನಿಲ್ಲ, ಅವ್ರ ಒಪಿನಿಯನ್ ಒಂದೇನೆ, ಏನಂತಂದ್ರೆ ಫ್ರೀ ಆಗಿದ್ದಾಗ ಸೊ ಹೆಂಡತಿಗೆ ಹೆಲ್ಪ್ ಮಾಡೋದ್ರಲ್ಲಿ ತಪ್ಪೇನಿದೆ ಅನ್ನೋದೇ ಅವ್ರು ಯಾವಾಗಲೂ ಹೇಳ್ತಿರ್ತಾರೆ. ಸೊ ಅದೇನೇ ಹೇಳೋದು ಈಗಲೂ ಕೂಡ ಅವರು. ಸೊ ನನಗೆ ಎಗ್ ಕರಿ ಮಾಡಲಿಕ್ಕೆ ಅಂತೇಳಿ ನಾನು ಎಗ್ನ ಬಾಯ್ಲ್ ಮಾಡೋಕ್ಕಂತ ಇಟ್ಟಿದ್ದೀನಿ. ಸೊ ಅದಾದಮೇಲೆ ಸೊ ಏನು ಗೊತ್ತಾ, ಇನ್ಸ್ಟೆಂಟಾಗಿ ಮನೆಯೇ ಬೇಗ ಏನಾದ್ರು ದೋಸೆ ಅಥವಾ ಚಪಾತಿ ಟೈಪಲ್ಲಿ ಮಾಡಬೇಕು ಅಂತಂದರೆ ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟು ಎರಡನ್ನೂ ಸಮವಾಗಿ ತಗೊಂಡು ಸ್ವಲ್ಪ ಸಾಲ್ಟ್ ಹಾಕಿ ನೀರು ಹಾಕಿ ಚೆನ್ನಾಗಿ ದೋಸೆ ಟೈಪಲ್ಲಿ ತೆಳ್ಳಗೆ ಮಾಡಿದ್ರೆ ಬಿಟ್ರೆ ದೋಸೆನೂ ಆಗುತ್ತೆ, ಚಪಾತಿನೂ ಆಗುತ್ತೆ. ಮೈದಾ ಹಾಕಿರ್ತೀವಲ್ಲ ಅದರಿಂದ ಪರೋಟ ಥರನೂ ಬರುತ್ತೆ. ಸೊ ಇನ್ಸ್ಟೆಂಟಾಗಿ ಬೇಗ ದುಡ್ಡು ಅಲ್ಲಿ ಅವಳು ಅಳ್ತಾವಳೆ ಜಾಸ್ತಿ, ಯಾಕೆ ಅಂತ ಗೊತ್ತಿಲ್ಲ, ಸಿಕ್ಕಾಬಿಟ್ಟು ಹೇಳ್ತಾಳೆ. ಅಲ್ಲ ಹಾಯ್ ಮಾಡಪ್ಪ, ಹಾಯ್ ಮಾಡಪ್ಪ. ಅವಳು ಮೈದಾ ಹಿಟ್ಟಿದ್ದು ಕವರ್ ಇತ್ತು, ಅದನ್ನ ತಗೊಂಡು ಮಕ್ಕಳಿಗೆಲ್ಲ ಮಾಡ್ಕೊಬಿಟ್ಟು ಬುದ್ದು ಕಾಣಿಸ್ತಾ ಇದೆ. ಅವರಪ್ಪ ಅದನ್ನ ಸೀಟಾಗೆ ಅಂತ ಓದೇ ಸೀಟ್ಸ್ಕೊತಾ ಇಲ್ಲ, ಯಾಕೋ ಸಿಕ್ಕಾಬಟ್ಟೆ ಹೇಳ್ತಾವಳೆ. ಸೊ ಇಲ್ಲಿ ತೋರಿಸಿದಿರಲ್ಲ, ಸೊ ಇನ್ಸ್ಟೆಂಟ್ ಆಗಿ ನಾನು ಬೇಗನೆ ಪ್ರಿಪೇರ್ ಮಾಡಿದ್ದೀನಿ. ಗೋಧಿ ಮತ್ತು ಮೈದಾ ಹಿಟ್ಟು ಹಾಕಿ ಈ ಥರ ಗಂಟಿಲ್ದಂಗೆ ಮಾಡಿಕೊಂಡು ಸೊ ಬೇಗನೆ ಆಗುತ್ತೆ, ಕ್ವಿಕ್ಕಾಗಿ ದೋಸೆ ಟೈಪಲ್ಲಿ ಕೂಡ ಮಾಡ್ಕೋಬೋದು. ಚೆನ್ನಾಗಿ ಬ್ಲೆಂಡ್ ಆಗಿದೆ. ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಚೆನ್ನಾಗಿರುತ್ತೆ. ನೀವು ಬೇಕು ಅಂತಂದರೆ ಆನಿಯನ್ ಕೂಡ ಆ್ಯಡ್ ಮಾಡಿ, ಅಥವಾ ಕ್ಯಾರೆಟು ಅಥವಾ ಮೆಣಸಿಗೆ ಕೊತ್ತಂಬರಿ ಸೊಪ್ಪು ಅದನ್ನು ಕೂಡ ಹಾಕಿ ಮಾಡ್ಕೋಬೋದು. ನಾನು ಎಗ್ ಕರಿ ಮಾಡ್ತಿರೋದ್ರಿಂದ ನಾನು ಜಸ್ಟ್ ಇದೇ ಪ್ಲೇನ್ ಥರ ಮಾಡಿಕೊಂಡು ಬಿಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ಎಗ್ಗೆಲ್ಲ ಬಾಯ್ಲ್ ಆಯ್ತಾ ಐತೆ. ಸೊ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ, 4 ಶುಂಠಿ. ನಾನು ಇದನ್ನು ಇದನ್ನು ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡ್ತಾರೆ. ಅದು ಎಗ್ ಕರಿನ ಹೆಂಗೆ ಬರುತ್ತೋ ಗೊತ್ತಿಲ್ಲ. ಸೊ ಎಕ್ಸ್ಪೆರಿಮೆಂಟ್ ಸಚಿನ್ ಅವ್ರ ಮೇಲೇ ಮಾಡೋದು. ಹೇಗೆ ನಿಮ್ಮ ಕಮೆಂಟ್ ಹೇಳಿ, ಎಕ್ಸ್ಪೆರಿಮೆಂಟ್ ಮಾಡಿದ್ಮೇಲೆ ತಿಂದ್ಮೇಲೆ ಹೇಗಿರುತ್ತೆ ಟೇಸ್ಟ್ ಅಂತ. ಸೊ ಅದಕ್ಕೆ ಪುದೀನ ಸೊಪ್ಪು ಬೇಕು. ಸೊ ಪುದೀನ ಸೊಪ್ಪು ಇಲ್ಲೇ ನಮ್ಮ ಮನೆ ಹತ್ರನೇ ಐತೆ, ಹುಡುಕ್ಬೇಕು. ಎಲ್ಲ ಮಿಕ್ಸ್ ಆಗಿಬಿಟ್ಟೈತೆ, ಪುದೀನ ಸೊಪ್ಪು ಆ ಸೊಪ್ಪು ಈ ಸೊಪ್ಪು ಎಲ್ಲ ಮಿಕ್ಸ್ ಆಗಿಬಿಟ್ಟೈತೆ. ಯಾವುದು ಅಂತ ನೋಡ್ಬೇಕು ಇವಾಗ. ಇಲ್ಲೇ ಪುದೀನ ಸೊಪ್ಪು ಝೂಮ್ ಹಾಕಿ ಹುಡುಕ್ಬೇಕು ಎಲ್ಲ ಐತೆ ಅಂತ. ಕಿತ್ಕೋತಿರ್ತೀನಿ ಬಟ್ ಕಾಣಿಸಲ್ಲ. ಅಂದರೆ ಇಲ್ಲಿ ನೋಡಿ ಈ ಥರ ಒಳಗಡೆ ನಮ್ಮನೆ ಹತ್ರನೇ. ಇದು ಬಂದು ತೊಂಡೆಕಾಯಿದು ಮೆಳೆ ಅಂತಾರಲ್ಲ, ಸೊ ತೊಂಡೆಕಾಯಿದ್ದು ತೋರಿಸ್ತೀನಿ. ಇವಾಗ ಈ ಥರ ಬಿಟ್ಟಿದೆ. ಸೊ ಇಲ್ಲಿ ಚಿಕ್ಕದು ಇಲ್ಲಿದೆ ನೋಡಿ. ಸೊ ತೊಂಡೆಕಾಯಿ ಇಲ್ಲೆಲ್ಲ ಹಾಕಿದ್ದಾರೆ, ಅದನ್ನ ಹುಡುಕ್ಬೇಕು ನಾನೀಗ. ಪುದೀನ ಸೊಪ್ಪು ಎಲ್ಲೈತೆ ಅಂತ, ಎಷ್ಟು ಸಿಕ್ಕೈತೆ ಅಂತ ನನ್ನ ಪುಣ್ಯೇಶ್ವರು ಸಿಕ್ಕೈತೆ. ಯಾಕಂದರೆ ಹಸು ಮೇಯ್ದ್ಬಿಟ್ಟೈತೆ, ಹಂಗಾಗಿ ನಮಗೆ ಸಿಕ್ತಿಲ್ಲ ಪುದೀನ. ಸೊ ಇದನ್ನು ಶೇಪಲ್ಲಿ ಕಟ್ ಮಾಡಬೇಕು. ಯಾವ ಶೇಪಲ್ಲಿ ಕಟ್ ಮಾಡೋದು ಅಂತಂದರೆ ಸೊ ಹಿಂಗೆ ಕಟ್ ಮಾಡೋಣ ಅಂತ ಅನ್ಕೋತಿದ್ದೀನಿ. ಸೊ ಹಿಂಗೆ ಚೆನ್ನಾಗಿ ಗೊತ್ತಾಯ್ತಲ್ವಾ? ಹಿಂಗಿಲ್ಲ ರೌಂಡ್ ಶೇಪಲ್ಲಿ ಇಲ್ಲ ಮರೆಯ, ಹಿಂಗೆ ರೌಂಡ್ ಬೇಡ, ಹಿಂಗೆ ಇರಲಿ ಒಂದಷ್ಟು ಹಂಗೆ ಮಾಡಿ ಹಿಂಗಿಲ್ಲ. ಸೊ ಇದ್ರ ದಾರದಲ್ಲಿ ಕಟ್ ಮಾಡಬೇಕಿಲ್ಲ, ಬೇಡ ಹಂಗೆ ಮಾಡು, ಹಿಂಗಿರಲ್ಲ. ಅದು ಜಾರ್ತೈತೆ ಕೆಳಗಡೆ.
ಸೊ ನೋಡಿ ಗಾಯ್ಸ್ ಯಾವ ಥರ ಬರ್ತಾ ಇದೆ ಎಗ್ ಬಾಯ್ಲ್ ಅನ್ಸುತ್ತೆ. ನಾನು ಚೆನ್ನಾಗಿ ಬೆಂದಿರಲ್ಲ ಅನ್ಕೋತಿದ್ದೆ, ಚೆನ್ನಾಗಿ ಬೆಂದೈತೆ ಅಲ್ವಾ? ನಿನ್ನ ಮೇಲೆ ಮರೆಯ ಎಕ್ಸ್ಪೆರಿಮೆಂಟು ತಿಂದ್ಬಿಟ್ಟು ಹೇಳಬೇಕು. ನನ್ನ ಮೇಲೆ ಮಾಡೋ ಜೀವನದಲ್ಲಿ ಇನ್ಯಾರಿದ್ದಾರೆ ನಮಗೆ ವೀಕ್ಷಕರಿದ್ದಾರಲ್ಲ, ಅವ್ರು ಸಿಗ್ತಾರೆ ನನಗೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ. ಯಾವತ್ತಿದ್ರೆ ಹಸ್ಬೆಂಡ್ ಮೇಲೆ ಏನು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅದ್ರು ಕೂಡ, ಸರಿನಾ? ಸೊ ಇಲ್ಲಿ ರೆಡಿಯಾಗಿದೆ ಎಗ್. ಸೊ ಇದನ್ನು ಫ್ರೈ ಮಾಡೋಣ, ಬನ್ನಿ ಕರಿ ಮಾಡೋಣ. ಸೊ ಫೈನಲಿ ಎಗ್ ಕರಿ ಹೇಗೆ ಕಾಣಿಸ್ತಿದೆ ನೋಡಿ. ಸೊ ಎಗ್ಗೆಲ್ಲ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಸೊ ಫ್ಲೇಮ್ ಆಫ್ ಮಾಡಬೇಕು, ಟೇಸ್ಟ್ ನೋಡಿ ಹೇಳಬೇಕು. ಟೇಸ್ಟ್ ಹೇಗಿದೆ ಅಂತ ತಿಂದ್ಬಿಟ್ಟು ಹೇಳಬೇಕು. ನೀನು ತಿನ್ನಬಾರ್ದು, ದುಡ್ಡು ತಿನ್ನಬಾರ್ದು ನೀನು, ನಿನ್ಗಲ್ಲ, ಅದು ಅಪ್ಪನಿಗೆ ಮಾತ್ರ. ನಿಜ. ಸೊ ಫೈನಲಿ ನಾನು ಮಾಡಿರೋ ಟೇಸ್ಟ್ ಚೆನ್ನಾಗಿ ಬಂದಿದೆ. ಎಗ್ ಕರಿ ವಿತ್ ಇನ್ಸ್ಟೆಂಟ್ ದೋಸೆ ಚೆನ್ನಾಗಿದೆ. ಕ್ಯಾಮ್ರಾಗ ಮಾತ್ರ ಸೂಪರ್ ಬರ್ತಾವ, ನಿಜ ಹೇಳ್ಬೇಕು. ನಿಜ ಚೆನ್ನಾಗಿತ್ತಾ? ಪಾಪಕ್ಕಂತೆ ಪಾಪ ಅಂತವಳಿ. ಸೊ ನಾನು ತಿಂದು ಟೇಸ್ಟ್ ಮಾಡಬೇಕು. ಹಾಂ, ಬೆಟರ್, ಚೆನ್ನಾಗಿ ಬಂದಿದೆ. ಸೊ ಫಸ್ಟ್ ಟೈಮ್ ಟ್ರೈ ಮಾಡಿದ್ರು ಕೂಡ ಚೆನ್ನಾಗೈತೆ. ಸೊ ನೀವು ಕೂಡ ಟ್ರೈ ಮಾಡಿ, ಯಾರೆಲ್ಲ ಟ್ರೈ ಮಾಡಿಲ್ಲ ಹೇಗೆ ಕರೀದನ್ನು ಟ್ರೈ ಮಾಡಿ. ಸೊ ಚೆನ್ನಾಗಿ ಬಂದಿರುತ್ತೆ. ಸೊ ಇವತ್ತೇನು ಗೊತ್ತಾ, ಇವತ್ತು ಸಂಡೇ. ಸೊ ಎಲ್ಲಿಗಾದ್ರೂ ಹೋಗ್ಬೇಕು. ಸೊ ನಾವು ಲವ್ ಸ್ಟಾರ್ಟ್ ಆದಾಗ ನೋಡಿದ ದೇವಸ್ಥಾನ ಫಸ್ಟ್ ಟೈಮ್ ಅಲ್ಲಿಗೆ ಹೋಗಿದ್ದು. ಸೊ ಅಲ್ಲಿ ಕರ್ಕೊಂಡು ಹೋಗ್ತಾರಂತೆ. ಸೊ ಏನು ಕರ್ಕೊಂಡು ಹೋಗ್ತೀರಾ? ಏನು ಇವತ್ತು ಸಂಡೇ ಅಲ್ವಾ? ಸೊ ಹಾಗಾಗಿ ಎಲ್ಲಿಗಾದ್ರೂ ಕರ್ಕೊಂಡು ಹೋಗಿ ಅಂತ ಹೇಳಿದ್ದೀನಿ. ಸೊ ಹೋಗೋಣ ಅಂತ ಹೇಳಿದ್ದಾರೆ, ನೋಡಬೇಕು. ಈಗ ಎಗ್ ಮೊಟ್ಟೆ ತಿಂದಿಲ್ಲ, ಸೊ ಮೊಟ್ಟೆ ತಿಂದ್ಬಿಟ್ಟಿದ್ದೀವಿ. ಸೊ ಈಗ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗ್ಬೇಕು. ಚೆನ್ನಾಗಿದೆ ಪಾರ್ಕ್ ಅಂತ ನೋಡೋ ಪ್ಲೇಸ್ ಎಲ್ಲ. ಇನ್ಫೋಸಿಸ್ ಬರುತ್ತಲ್ಲ, ಇನ್ಫೋಸಿಸಿಂದ ಆಪೋಸಿಟ್ ಅಲ್ಲೇ ಚೆನ್ನಾಗಿದೆ ಪ್ಲೇಸು. ಸೊ ನನ್ನ ಕರ್ಕೊಂಡು ಹೋಗಿರೋ ಸಚಿನ್ ಅವರು ಲವ್ ಮಾಡ್ತಿರೋ ಟೈಮಲ್ಲಿ. ಇನ್ನು ಅದು ಬಿಟ್ಟರೆ ನಮ್ಗೆ ಹೋಗೇ ಇರಲಿಲ್ಲ. ಸೊ ಇವಾಗ ಅಲ್ಲಿಗೆ ಹೋಗೋಣ ಅಂತ ಹೇಳಿದ್ದಾರೆ. ನೋಡೋಣ, ಹೋಗಬೇಕು. ಹೋಗಿ ಒಂದಷ್ಟು ವೀಡಿಯೋಸು ಒಂದಷ್ಟು ಶೂಟ್ ಮಾಡಬೇಕು. ಸೊ ಮಾಡ್ಕೊಂಡು ಅಂದರೆ ಅವರು ಫ್ರೀ ಆಗಿರೋ ಟೈಮಲ್ಲಿ ಕರ್ಕೊಂಡು ಹೋಗಿ ಅಂದರೆ ಎಲ್ಲೇ ಬೇಕಾದರೂ ಕರ್ಕೊಂಡು ಹೋಗ್ತಾರೆ. ಸೊ ಇವತ್ತು ಫ್ರೀ ಆಗಿದ್ದಾರೆ ಅಂತೇಳಿ ಕರ್ಕೊಂಡು ಹೋಗ್ತಾರೆ. ಸೊ ನಾನು ನಿಮ್ಗೆ ಹೇಳಿದ್ನಲ್ಲ ಬೆಳಿಗ್ಗೆ, ಸೊ ಹೊರಡಬೇಕು ನಾವು ಟೆಂಪಲ್ಗೆ. ಇವತ್ತು ಸಂಡೇ, ಸಜಿನವ್ರು ಫ್ರೀ ಆಗಿದ್ದಾರೆ ಅಂತೇಳಿ. ಸೊ ರೆಡಿ ಆದ್ವಿ, ಸ್ನಾನ ಎಲ್ಲ ಮಾಡಿ ಫ್ರೆಶ್ ಅಪ್ ಆಗಿದ್ದೀವಿ. ಬಟ್ ಮಳೆ ಬರೋ ಥರ ಆಗ್ಬಿಟ್ಟೈತೆ ವೆದರು. ಏನಂತಂದರೆ ಟೈಮ್ ಬಂದು ಇವಾಗ 4 ಗಂಟೆ ಆಗೈತೆ. ಸೊ ಇವಾಗ ಮಳೆ ಸ್ಟಾರ್ಟ್ ಆಗಿರೋದು, ಎಷ್ಟೊತ್ತು ಮುಗಿಯುತ್ತೆ ಮಳೆ ನಿಲ್ತೆ ಅಂತ ಗೊತ್ತಿಲ್ಲ. ಅದಕ್ಕೆ ನೋಡ್ತಿದ್ದೀವಿ, ಮಳೆ ನಿಂತರೆ ಸೊ ಲೆಟ್ಸ್ ಗೋ. ಮಳೆ ನಿಂತಿಲ್ಲ ಅಂತಂದರೆ ನಾವು ಇದನ್ನು ಪೋಸ್ಟ್ಪೋನ್ ಮಾಡಿ ಸೊ ನೆಕ್ಸ್ಟ್ ವೀಕ್ಗೆ ಹೊರಡಬೇಕು ಅಂತ ಅನ್ಕೋಬೇಕು. ಏನಕ್ಕೆ ಅಂದರೆ ಇವಾಗ 4 ಗಂಟೆ ಆಗಿದೆ. ಸೊ ನಾನು ಓದಿ ಮಳೆಯಲ್ಲಿ ಕೂಡ ಹೋದ್ರೂ ಕೂಡ ಅಲ್ಲಿ ನಾನು ಯಾವುದೇ ಥರ ಶೂಟ್ ಮಾಡ್ಕೊಳಕ್ಕಾಗಲ್ಲ, ಮತ್ತು ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ಮತ್ತು ಇನ್ನೊಂದು ಏನಂತಂದರೆ, ನಾವು ಲವ್ ಮಾಡ್ತಿರೋ ಟೈಮಲ್ಲಿ ಸೊ ಫಸ್ಟ್ ಟೈಮ್ ನಾವು ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ದು. ಆ ದೇವಸ್ಥಾನ ತೋರಿಸ್ತೀನಿ. ಸೊ ಚೆನ್ನಾಗಿದೆ. ಸೊ ಆ ದೇವಸ್ಥಾನ ಕೂಡ ನಾನು ನಿಮಗೆ ನೆಕ್ಸ್ಟು ವೀಕ್ ಹೋದರೆ ಸೊ ಆವಾಗ ತೋರಿಸ್ತೀನಿ. ಸಚಿನ್ ಅವ್ರು ಬಿಸಿಯಾಗಿ ಕಾಫಿ ಮಾಡೋಕ್ತಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಸೊ ಮಳೆ ಬರ್ತಿದೆ ಅಲ್ವಾ. ಸೊ ಹಾಟ್ ಕಾಫಿ ಕುಡ್ಕೊಂಡು ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಡು ಸೊ ಟೈಮ್ ಪಾಸ್ ಮಾಡೋಣ. ಸೊ ಮಳೆ ಏನಾದರೂ ನಿಂತರೆ ಹೋಗೋಣ ಅಂತ ಹೇಳಿದ್ರು. ನೋಡುವ, ಮಳೆ ನಿಂತರೆ ಹೋಗ್ತೀವಿ, ಇಲ್ಲ ಅಂತಂದರೆ ನೆಕ್ಸ್ಟ್ ವೀಕ್. ಸೊ ಬನ್ನಿ, ಇವಾಗ ಮಳೆಯಲ್ಲಿ ಬಿಸಿ ಕಾಫಿ ಕುಟ್ಕೊಂಡು ಸ್ನ್ಯಾಕ್ಸ್ ತಿನ್ಕೊಂಡು. ನಾಯಿ ನಮ್ಮನೆ ಹತ್ರ ನಾಯಿಗಳು ತುಂಬ ನಾಯಿಗಳೈತೆ. ಯಾರೂ ಕೂಡ ಬರೋಕ್ಕೆ ಬಿಡಲ್ಲ. ಸೊ ಯಾರೇ ಹೊಸಬ್ರು ಬಂದರೂ ಕೂಡ ಸಖತ್ತು ಬಗ್ಲುಕೊಂಡು ಸೌಂಡ್ ಮಾಡ್ತಿರ್ತವೆ. ಸೊ ಗೈಸ್, ನಾನು ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತೀನಿ. ನಾನೇನಾದರೂ ಹೋದರೆ ನಾನು ವ್ಲಾಗ್ನ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ ಹೋಗಿಲ್ಲ ಅಂತಂದರೆ ನೆಕ್ಸ್ಟ್ ವೀಕ್ ಪೋಸ್ಟ್. ಸೊ ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಬಾಯ್.